ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜೂನ್ ತಿಂಗಳ 2ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 11:56 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ರಾತ್ರಿ 2:22 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 8:14 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ಬೆಳಿಗ್ಗೆ 8:20 ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:33 ಬೆಳಿಗ್ಗೆ 9:09 ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:57 ಅಪರಾಹ್ನ 3:33 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:21 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:46 ಮಧ್ಯಾಹ್ನ 1:42 ಹಾಗೆ ಅಪರಾಹ್ನ 3:33 ಅಪರಾಹ್ನ 4:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 11:51 ಮಧ್ಯಾಹ್ನ 12:46 ಅಭಿಜಿನ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 8:22 ರಾತ್ರಿ 10:03 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:39. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ.
ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಸ್ಸಿಗೆ ಕಾರಕ. ಹಾಗಾಗಿನೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಮನಸ್ಸಿನ ಚಂಚಲತೆಗೆ, ಹಾಗೆ ಯಶಸ್ಸಿಗೆ, ವಾತ್ಸಲ್ಯಕ್ಕೆ, ಪೋಷಣೆಗೆ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ವಾತ್ಸಲ್ಯದ ವಿಚಾರದಲ್ಲಾಗಲಿ ಬಹಳ ಭಾವನಾಜೀವಿಯಾಗಿ ಇರುವಂಥದ್ದು. ಜೊತೆಗೆ ಈ ದಿನ ಪ್ರಯಾಣಕ್ಕೆ ಮತ್ತು ಪ್ರವಾಸಕ್ಕೂ ಕೂಡ ಚಂದ್ರ ಕಾರಕನಾಗಿರೋದರಿಂದ ಈ ದಿನದ ಸಂಚಾರ, ಪ್ರಯಾಣ, ಪ್ರವಾಸ ಉತ್ತಮವಾದಂಥ ಲಾಭವನ್ನು, ಅನುಕೂಲವನ್ನು ತಂದುಕೊಡುತ್ತೆ. ಹಾಗೆ ಚಂದ್ರನಿಂದ ಈ ದಿನ ಹೋಟೆಲ್ ಉದ್ದಿಮೆದಾರರಿಗೂ ಕೂಡ ಅತ್ಯುತ್ತಮವಾದಂತಹ ಅನುಕೂಲತೆಗಳು ಒದಗಿ ಬರುತ್ತೆ. ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಅದರಲ್ಲೂ ಈ ದಿನದ ಚಟುವಟಿಕೆಗಳನ್ನು ನೀವು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿಬಿಟ್ರೆ ಉತ್ತಮವಾದಂತಹ ಫಲಿತಾಂಶಗಳೇನೋ ಸಿಕ್ಕತ್ತೆ. ಆದರೆ ಈ ಬೆಳಗಿನ ಅವಧಿಯಲ್ಲಿರುವಂತಹ ಗುರುಹೋರದ ಸಮಯದಲ್ಲೇ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆ 4 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 30 ನಿಮಿಷದಿಂದ ಅಪರಾಹ್ನ 4 ಗಂಟೆ 34 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 26 ನಿಮಿಷದಿಂದ ರಾತ್ರಿ 11 ಗಂಟೆ 21 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಮುಂದುವರಿಯಿರಿ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅಷ್ಟೊಂದು ಅನುಕೂಲ ಇಲ್ಲ ಈ ಶನಿ ಹೋರದಲ್ಲಿ ಕೆಲವು ಕೆಲಸಗಳನ್ನು ಆರಂಭ ಮಾಡೋದು. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನಾಗಲಿ, ಯಾವುದೇ ಕೆಲಸಗಳನ್ನಾಗಲಿ ಈ ಶನಿ ಹೋರದಲ್ಲಿ ಆರಂಭ ಮಾಡಿದರೆ ಅದರಿಂದ ಫಲಿತಾಂಶಗಳು ನಿಧಾನವಾಗಿ ಬರುತ್ತೆ. ಏಕೆಂದರೆ ಈ ಶನಿ ನಿಧಾನ ಗತಿಯಲ್ಲಿ ಚಲಿಸುವಂಥವನು, ಬಹಳ ತಡ ಆಗುತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆಯವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 26 ನಿಮಿಷದಿಂದ ಅಪರಾಹ್ನ 3 ಗಂಟೆ 30 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 30 ನಿಮಿಷದಿಂದ ರಾತ್ರಿ 10 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಕುಜ ಹೋರ ಕೂಡ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದು ಕೂಡ ನಿಮಗೆ ಶುಭ ಲಾಭವನ್ನು ತರಲ್ಲ. ಏಕೆ ಅಂತ ಹೇಳಿದ್ರೆ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನು ಈ ದಿನ ನೀವು ಕೈಗೆತ್ಕೊಂಡ್ರೆ, ಭೂಮಿ ಖರೀದಿ ಇರ್ಬೋದು, ಮಾರಾಟ ಇರ್ಬೋದು, ಅಗ್ರಿಮೆಂಟ್ ಇರ್ಬೋದು, ಅಥವಾ ಈ ಭೂಮಿಯ ಬಗ್ಗೆ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ವಿಚಾರಗಳು, ಇದನ್ನು ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂತಹ ತಂಟೆ ತಕರಾರುಗಳಿದ್ದರೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವಂಥದ್ದು ಅಥವಾ ಒಂದು ದೂರನ್ನು ಕೊಡುವಂಥ ವಿಚಾರ, ಇನ್ನು ಯಾವುದೇ ರೀತಿಯ ಇತ್ಯರ್ಥ ಮಾಡಿಕೊಳ್ಳುವಂಥದ್ದು, ಈ ಭೂಮಿಯ ಬಗ್ಗೆ ತೀರ್ಮಾನ ಮಾಡಿಕೊಳ್ಳುವಂಥ ವಿಚಾರ, ಇದನ್ನು ಕೂಡ ಆದಷ್ಟು ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಫಲಿತಾಂಶಗಳು ನಿಮ್ಮ ಪರವಾಗಿ ಇರೋದಿಲ್ಲ. ಹಾಗಾಗಿ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 34 ನಿಮಿಷದಿಂದ ಸಂಜೆ 5 ಗಂಟೆ 38 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 21 ನಿಮಿಷದಿಂದ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶಗಳನ್ನು ನಿಮ್ಮ ಕೆಲಸ ಕಾರ್ಯಗಳಿಂದ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾವು ಪ್ರತಿನಿತ್ಯ ಈ ಪಂಚಾಂಗದ ವಿವರಗಳ ನಂತರ ಹೇಳುವಂಥ ವಿಚಾರ ಏನಂತ ಹೇಳಿದ್ರೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲಿ ಪ್ರಾರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ನೋಡಿಕೊಂಡು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ. ನಿಮ್ಮ ಪ್ರಯಾಣವನ್ನು ಕೂಡ ಶುಭ ಮುಹೂರ್ತದಲ್ಲೇ ಮಾಡಿ. ಅದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ತಾ ಇರ್ತೇವೆ. ಏಕೆಂದರೆ ಇದು ಈ ಮುಹೂರ್ತ ಅನ್ನುವಂಥದ್ದು, ಹಾಗೆ ಇಚ್ಛಿತ ಕಾರ್ಯವನ್ನು ಒಳ್ಳೆಯ ಸಮಯದಲ್ಲಿ ಮಾಡಿದ್ರೆ ಇಚ್ಛಿತ ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದು ನೆನ್ನೆ ಮೊನ್ನೆಯದಲ್ಲ. ಇದು ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ದೇಶದಲ್ಲಿ ಮಹತ್ವದ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲೇ ಮಾಡ್ತಾ ಇರುವಂಥ ಒಂದು ಪರಂಪರೆ ಇದೆ. ಹಾಗಾಗಿನೇ ಯಾವುದೇ ಶುಭ ಕಾರ್ಯವನ್ನು ಮಾಡಲಿಕ್ಕೂ ಕೂಡ ನಾವು ಶುಭ ಸಮಯ ಯಾವುದಿದೆ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋಂಥದ್ದನ್ನು ನೋಡೇ ಮುಂದುವರಿತಾ ಇರುವಂಥದ್ದು ಇದೆ. ಹಾಗಾಗಿನೇ
ಈ ದಿನನಿತ್ಯದ ಜೀವನದಲ್ಲಿ ಮುಹೂರ್ತಗಳ ಸಂಬಂಧ ಒಂದಲ್ಲ ಒಂದು ರೀತಿಯಲ್ಲಿ ಬಂದೇ ಬರುತ್ತೆ. ಹಾಗಾಗಿನೇ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಪ್ರಯಾಣ ಮಾಡುವಂಥವ್ರು, ದೇವತಾ ಕಾರ್ಯಗಳನ್ನು ಮಾಡುವಂಥವ್ರು, ಪೂಜೆ ಪುನಸ್ಕಾರಗಳಾಗಲಿ, ಹೋಮ ಹವನಾದಿಗಳನ್ನು ಆರಂಭ ಮಾಡುವಂಥದ್ದಾಗಲಿ ಒಂದು ಒಳ್ಳೆಯ ಸಮಯವನ್ನು ನೋಡೇ ಪ್ರಾರಂಭ ಮಾಡುವಂಥದ್ದಿದೆ. ಅದಕ್ಕಾಗಿಯೇ ಈ ಮುಹೂರ್ತವನ್ನು ಬಹಳ ವಿಶೇಷವಾಗಿ ನಾವು ಅನುಸರಣೆ ಮಾಡುವಂಥದ್ದಿದೆ. ಹಾಗಾದರೆ ಇಲ್ಲಿ ಮುಹೂರ್ತ ಅಂದರೆ ಏನು? ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಹೂರ್ತ ಅನ್ನುವಂಥ ಶಬ್ದದ ಅರ್ಥ 48 ನಿಮಿಷಗಳ ಕಾಲಾವಧಿ ಅನ್ನುವಂಥದ್ದು, ಅಂದರೆ 48 ಮಿನಿಟ್ಸ್ ಅನ್ನುವಂಥದ್ದು. ಆದರೆ ಪ್ರಸ್ತುತ ಕಾಲದಲ್ಲಿ ಈ ಮುಹೂರ್ತ ಅಂತ ಹೇಳಿದ್ರೆ ಶುಭ ಅಥವಾ ಅಶುಭ ಕಾಲಾವಧಿ ಅನ್ನುವಂಥ ಅರ್ಥದಲ್ಲಿ ಹೇಳುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಹಾಗಾಗಿನೇ ನಮ್ಮ ಪರಂಪರೆಯಲ್ಲಿ ವೈದಿಕ ಕಾಲದಿಂದಲೂ ಕೂಡ ಮಹತ್ವದ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲಿ ಮಾಡುವಂಥ ಒಂದು ಅನುಸರಣೆ ಇದೆ. ಹಾಗೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ, ಧರ್ಮಸೂತ್ರಗಳಲ್ಲಿ ಹೇಳಿರುವಂಥ ಧಾರ್ಮಿಕ ವಿಧಿವಿಧಾನಗಳನ್ನಾಗಲಿ, ನಮ್ಮ ಸಂಸ್ಕಾರಗಳನ್ನಾಗಲಿ ಯಾವ ಮುಹೂರ್ತದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಕೆಲವೊಂದು ಪ್ರಾಚೀನ ಗ್ರಂಥಗಳಿಂದಲೂ ಕೂಡ ಈ ಮುಹೂರ್ತದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಬಹುದು. ಇಲ್ಲಿ ಯಾವ ಮುಹೂರ್ತದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ಋಷಿ ಮುನಿಗಳು ಒಂದು ಅಧ್ಯಯನವನ್ನು ಮಾಡಿ, ಸಂಶೋಧನೆಯನ್ನು ಮಾಡಿ, ಇಂತಹ ಕೆಲಸಕ್ಕೆ ಇಂಥದ್ದೇ ಮುಹೂರ್ತ ಸೂಕ್ತವಾಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಈ ಕಾಲಮಾಪನ ಮತ್ತು ಕಾಲವರ್ಣನೆಯ ಶಾಸ್ತ್ರ ಆಗಿರೋದ್ರಿಂದ ಮುಹೂರ್ತ ನೋಡುವಂಥದ್ದು ಕೂಡ ಕೇವಲ ಜ್ಯೋತಿಷ್ಯ ಶಾಸ್ತ್ರದ ಮೂಲಕವೇ ಸಾಧ್ಯವಾಗುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರ 6 ವೇದಾಂಗಗಳಲ್ಲಿ ಒಂದು ಆಗಿರುವಂಥದ್ದು. ಹಾಗಾಗಿನೇ ಇಲ್ಲಿ ಕಾಲದ ಬಗ್ಗೆ, ಅಂದರೆ ಸಮಯದ ಬಗ್ಗೆ ತುಂಬ ವಿವರಣೆಗಳಿದೆ. ಅದನ್ನು ನಾವು ಪ್ರತಿನಿತ್ಯ ಅನುಸರಣೆ ಮಾಡೋದ್ರಿಂದ ನಾವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ, ನಮ್ಮ ಪ್ರಯಾಣ ಶುಭ ಫಲವನ್ನು ಕೊಡುತ್ತೆ. ಹಾಗಾಗಿನೇ ನಮ್ಮ ಹಿರಿಯರು ಮುಹೂರ್ತ ನೋಡುವಂಥ ಅಭ್ಯಾಸವನ್ನು ಇಂದಿಗೂ ಕೂಡ ಇಟ್ಕೊಂಡಿರುವಂಥದ್ದು ಈ ಕಾರಣಕ್ಕಾಗಿಯೇ. ಅಂದರೆ ಇಲ್ಲಿ ನಾವು ಶುಭ ಮುಹೂರ್ತವನ್ನು ಒಂದು ದಿನದಲ್ಲಿ ನಿಷ್ಕರ್ಷೆ ಮಾಡುವಂಥ ಸಂದರ್ಭದಲ್ಲಿ ಆ ದಿನ ಯಾವುದಿದೆ, ಅದರಲ್ಲಿ ಇರುವಂಥ ತಿಥಿ ಯಾವುದು, ನಕ್ಷತ್ರಗಳ್ಯಾವುದು, ಲಗ್ನ ಯಾವುದನ್ನು ನಾವು ನಿಷ್ಕರ್ಷೆ ಮಾಡಬೇಕು, ಹಾಗೆ ಯಾವ ಕಾಲ ಸೂಕ್ತವಾಗಿರುತ್ತೆ, ಮತ್ತು ಸ್ಥಾನ ಶುದ್ಧಿ ಅನ್ನುವಂಥದ್ದು. ಅಂದರೆ ಕೆಲವು ಶುಭ ಕಾರ್ಯಗಳಿಗೆ ಲಗ್ನ ಶುದ್ಧಿ ಇರಬೇಕು, ಕೆಲವಕ್ಕೆ ನವಮ ಶುದ್ಧಿ ಇರಬೇಕು, ಕೆಲವಕ್ಕೆ ಅಷ್ಟಮ ಶುದ್ಧಿ ಇರಬೇಕು. ಇದೆಲ್ಲವನ್ನು ನೋಡಿಕೊಂಡೇ ನಾವು ಈ ಮುಹೂರ್ತವನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಇಲ್ಲಿ ಈ ಶುಭ ಕಾರ್ಯಗಳು ಅಂತ ಹೇಳಿದಾಗ ನಮಗೆ ನಿಷೇಕ ಇರ್ಬೋದು, ಗರ್ಭಧಾನ ಇರ್ಬೋದು, ಪುಂಸವನ, ಸೀಮಂತ, ನಾಮಕರಣ, ಶಿಶುವಿಗೆ ನವವಸ್ತ್ರಧಾರಣೆಯನ್ನು ಮಾಡುವಂಥದ್ದು, ಶಿಶುವಿಗೆ ತೊಟ್ಟಿಲು ತೂಗುವಂಥದ್ದು, ಅನ್ನಪ್ರಾಶನ ಮಾಡಿಸುವಂಥದ್ದು, ಕಿವಿ ಚುಚ್ಚುವಂಥ ವಿಚಾರ, ಇನ್ನು ಚೌಲ ಮಾಡುವಂಥದ್ದು, ಅಕ್ಷರಾಭ್ಯಾಸ, ವಿದ್ಯಾಭ್ಯಾಸ, ಉಪನಯನ, ವಿವಾಹ, ವಧು ಪ್ರವೇಶ ಆಗ್ಬೋದು, ಹೊಸ ಬಟ್ಟೆಯನ್ನು ಧರಿಸುವಂಥ ವಿಚಾರ ಇರ್ಬೋದು, ಪ್ರಯಾಣ ಮಾಡುವಂಥದ್ದು, ಯಾತ್ರೆ ಮಾಡುವಂಥದ್ದು, ಇನ್ನು ಬಾವಿಯನ್ನು ತೆಗೆಸಬೇಕು, ಬೋರ್ವೆಲ್ಲನ್ನು ತೆಗೆಸಬೇಕು, ಮನೆಯನ್ನು ಕಟ್ಟಲಿಕ್ಕೆ ಪಾಯಪೂಜೆ ಮಾಡಬೇಕು, ಗೃಹ ಪ್ರವೇಶ ಮಾಡಬೇಕು. ಈ ಶುಭ ಕಾರ್ಯಗಳೇನಿದೆ ಇದಕ್ಕೆ ನಾವು ಮುಹೂರ್ತವನ್ನು ನೋಡಲೇಬೇಕು. ಹಾಗಾಗಿನೇ ಈ ಮುಹೂರ್ತವನ್ನು ನಿಷ್ಕರ್ಷೆ ಮಾಡುವಂಥ ಸಮಯದಲ್ಲಿ ನಾವು ವಿಶಿಷ್ಟ ಸ್ಥಳ ಮತ್ತು ವಿಶಿಷ್ಟ ಕಾಲ ಇದನ್ನು ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಸ್ಥಳ ಮತ್ತು ಕಾಲ ಅನ್ನುವಂಥದ್ದು ಈ ಮುಹೂರ್ತದ ನಿಷ್ಕರ್ಷೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಪ್ರತಿಯೊಂದು ಘಟನೆಗೂ ಕೂಡ ಈ ಸ್ಥಳ ಮತ್ತು ಕಾಲ ಈ ಎರಡರ ಬಂಧನ ಇದ್ದೇ ಇರುತ್ತೆ ನೋಡಿ. ಹಾಗಾಗಿ ಯಾವುದೇ ಕಾರ್ಯಕ್ಕೆ ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ಸ್ಥಳ ಮತ್ತು ಕಾಲ ಇವುಗಳ ಅನುಕೂಲತೆ ಇರಲೇಬೇಕು. ಇದಕ್ಕೆ ಮಹಾಭಾರತದ ವನಪರ್ವದಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಅಂದರೆ ಇಲ್ಲಿ ವನಪರ್ವದಲ್ಲಿ ಹೇಳಿರುವಂಥ ಒಂದು ಶ್ಲೋಕದ ಅರ್ಥ ದೇಶಕಾಲ, ಅಂದರೆ ಸ್ಥಳ ಮತ್ತು ಕಾಲ ಅನುಕೂಲತೆ ಇಲ್ಲದೇ ಇದ್ದಾಗ ಏನೂ ಸಾಧ್ಯ ಆಗಲ್ಲ. ಆದ್ದರಿಂದ ಈ ದೇಶ ಕಾಲದ ಕಡೆಗೆ ಗಮನವನ್ನು ಕೊಡಬೇಕು. ಇದರಿಂದ ಕಾರ್ಯ ಯಶಸ್ವಿಯಾಗೋದಕ್ಕೆ ಕಾಲ ಅನುಕೂಲವಾಗಿರಬೇಕು ಅನ್ನುವಂಥದ್ದು. ಅದಕ್ಕಾಗಿ ಮುಹೂರ್ತವನ್ನು ನೋಡಿ ಈ ಕೆಲಸವನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಮಹಾಭಾರತ ತಿಳಿಸ್ಕೊಡುತ್ತೆ. ಹಾಗಾಗಿನೇ ಇಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಂಥ ಸಮಯ, ಸ್ಥಳ ಇದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ದುರ್ಯೋಧನ ಯಾವ ದಿನದಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಆರಂಭ ಮಾಡಬೇಕು ಅಂತ ಹೇಳಿ ಮಹಾನ್ ಜ್ಯೋತಿಷ್ಯ ಪಂಡಿತನಾದಂತಹ ಸಹದೇವನ ಬಳಿಗೆ ದುರ್ಯೋಧನ ಹೋಗ್ತಾನೆ.
ಆಗ ಸಹದೇವ ಅಮಾವಾಸ್ಯೆಯ ದಿನ ಕುರುಕ್ಷೇತ್ರ ಯುದ್ಧವನ್ನು ಆರಂಭ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ಈ ಅಮಾವಾಸ್ಯೆಗೆ ಸರ್ವ ವಿಧದಲ್ಲೂ ಕೂಡ ಯುದ್ಧ ಸಿದ್ಧತೆಗಳನ್ನು ದುರ್ಯೋಧನ ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾನೆ. ಆದರೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಅಮಾವಾಸ್ಯೆಯ ದಿನ ಯುದ್ಧ ಆರಂಭ ಆದರೆ ಕೌರವರಿಗೆ ಜಯ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಗ್ರಹಿಸಿದಂತಹ ಶ್ರೀಕೃಷ್ಣ ಅಮಾವಾಸ್ಯೆಯ ಹಿಂದಿನ ದಿನವೇ ಒಂದು ಕೃತಕವಾದ ಅಮಾವಾಸ್ಯೆಯನ್ನು ಸೃಷ್ಟಿ ಮಾಡಿಬಿಡ್ತಾನೆ, ಅಂದರೆ ಚತುರ್ದಶಿಯ ದಿನ. ಹಾಗಾಗಿ ಈ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಸೂರ್ಯನನ್ನು ಮರೆ ಮಾಡ್ತಾನೆ. ಆಗ ಎಲ್ಲರೂ ಕೂಡ ಅಮಾವಾಸ್ಯೆ ಆರಂಭ ಆಯಿತು ಅಂತ ಹೇಳಿಕೊಂಡು ತರ್ಪಣಾದಿಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಋಷಿ ಮುನಿಗಳು ಕೂಡ ಈ ಅಮಾವಾಸ್ಯೆ ಆಚರಣೆಯನ್ನು ಮುಂದುವರಿಸ್ತಾರೆ. ಇದನ್ನು ನೋಡಿದಂತಹ ದುರ್ಯೋಧನ ಇದೇ ದಿನ ಅಮಾವಾಸ್ಯೆ ಇದೆ ಅಂತ ಹೇಳಿ ಯುದ್ಧದ ಕಹಳೆಯನ್ನು ಊದಿಸ್ಬಿಡ್ತಾನೆ. ಆದರೆ ಅದು ಕೃತಕವಾದಂತಹ ಅಮಾವಾಸ್ಯೆ, ನೈಜ ಅಮಾವಾಸ್ಯೆ ಅಲ್ಲ, ಅದು ನಿಜ ಅಮಾವಾಸ್ಯೆಯ ಹಿಂದಿನ ದಿನ. ಹಾಗಾಗಿ ಈ ಅಮಾವಾಸ್ಯೆ ಶ್ರೀಕೃಷ್ಣನ ಬಳಿ ಹೋಗಿ ಕೇಳ್ಕೊಳ್ತಾಳೆ, ನಾನು ಹಿಂದಿನ ದಿನವೇ ಪ್ರತ್ಯಕ್ಷ ಆಗಿರೋದ್ರಿಂದ ಮುಂದೆ ಲೋಕದಲ್ಲಿ ಇದು ಒಂದು ರೀತಿಯ ದ್ವಂದ್ವತೆಗೆ ಕಾರಣ ಆಗುತ್ತೆ, ಇದನ್ನು ಪರಿಹಾರ ಮಾಡು ಅಂತ ಕೇಳಿದಾಗ ಶ್ರೀಕೃಷ್ಣ ಆ ಅಮಾವಾಸ್ಯೆಯ ದೇವತೆಗೆ ಈ ನಿಜ ಅಮಾವಾಸ್ಯೆಯ ಹಿಂದಿನ ದಿನವನ್ನು ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು. ಇದು ಕೂಡ ಅಮಾವಾಸ್ಯೆಗೆ ಸಮೀಕರಣವಾಗುವಂಥ ಕಾರ್ಯಗಳನ್ನು ಮಾಡ್ಬೋದು ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾರೆ. ಹಾಗಾಗಿ ನಿಜ ಅಮಾವಾಸ್ಯೆಗೆ ಬದಲಾಗಿ ಅದರ ಹಿಂದಿನ ದಿನ ಅಮಾವಾಸ್ಯೆ ಅಂತ ಹೇಳಿಕೊಂಡು ಯುದ್ಧ ಕಹಳೆಯನ್ನು ಊದಿದ್ರಿಂದ ಕೌರವರಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಸೋಲಾಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಬೇಕು ಅನ್ನುವಂಥದ್ದು ಇದರಿಂದ ಗೊತ್ತಾಗುವಂಥ ವಿಚಾರ. ಹಾಗಾಗಿ ಬಂಧುಗಳೇ, ಇಲ್ಲಿ ಕಾರ್ಯ ಯಶಸ್ವಿ ಆಗೋದಕ್ಕೆ ಈ ದೇಶ ಕಾಲ ಅಂದರೆ ಈ ಸ್ಥಳ ಮತ್ತು ಕಾಲ ತುಂಬ ಅನುಕೂಲಕರವಾಗಿರಬೇಕು ಅನ್ನುವಂಥದ್ದು ಇದರಿಂದ ಗೊತ್ತಾಗತ್ತೆ. ಹಾಗಾಗಿನೇ ಈ ದೇಶ ಕಾಲದ ಕಡೆಗೆ ನಮ್ಮ ಗಮನ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಒಂದು ಕಾರ್ಯ ಯಶಸ್ವಿ ಆಗಲಿಕ್ಕೆ ಇದು ಬಹಳ ಮುಖ್ಯವಾಗಿರುತ್ತೆ. ಆದ್ದರಿಂದಲೇ ಇದನ್ನೇ ಮುಹೂರ್ತ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಮನುಷ್ಯನ ಈ ಕಾಲಘಟ್ಟದಲ್ಲಿ ಯಾವ ಪುರುಷಾರ್ಥವನ್ನು ಸಾಧಿಸಬೇಕು, ಯಾವಾಗ ಯಾವ ಕೆಲಸವನ್ನು ಆರಂಭ ಮಾಡಬೇಕು, ಅದರಿಂದ ಯಾವ ರೀತಿಯ ಯಶಸ್ಸು ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ನಮ್ಮ ಹಿರಿಯರು, ಜ್ಯೋತಿಷ್ಯ ಶಾಸ್ತ್ರಜ್ಞರು, ಋಷಿ ಮುನಿಗಳು ತಿಳಿಸ್ಕೊಟ್ಟಿರುವಂಥ ವಿಚಾರ. ಹಾಗಾಗಿನೇ ನಿತ್ಯ ಕರ್ಮಗಳನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಸೂಕ್ಷ್ಮ ವಿಚಾರಗಳನ್ನು ಕೂಡ ಅವರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಇಂದು ಧರ್ಮ ಕಾಲಕ್ಕೆ ಅನುಸಾರವಾಗಿ ಜೀವನವನ್ನು ನಡೆಸುವಂಥ ಒಂದು ಮಾರ್ಗದರ್ಶನವನ್ನು ನಮಗೆ ಮಾಡುತ್ತೆ. ಹಾಗಾಗಿನೇ ಈ ಮುಹೂರ್ತಕ್ಕಾಗಿ ನಾವು ಪರಿಗಣಿಸಬೇಕಾಗಿರುವಂಥ ಘಟಕಗಳು ಅಂತ ಹೇಳಿದ್ರೆ ಅದು ಮುಖ್ಯವಾಗಿ 5. ಅದರಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ, ಈ 5 ಅಂಗಗಳನ್ನು ಪಂಚಾಂಗ ಅಂತ ಹೇಳಿ ಕರೆಯುವಂಥದ್ದು. ಅದರ ಜೊತೆಗೆ ಅವಶ್ಯಕತೆ ಇದ್ದರೆ ಅದು ಯಾವ ಮಾಸದಲ್ಲಿ ನಡಿಬೇಕು, ಯಾವ ಆಯನದಲ್ಲಿ ಆಗಬೇಕು, ಅಂದರೆ ಉತ್ತರಾಯಣನ, ದಕ್ಷಿಣಾಯನನ, ಮತ್ತು ಯಾವ ವರ್ಷದಲ್ಲಿ ಅದು ಆಗಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳುವಂಥದ್ದು. ಇದನ್ನೆಲ್ಲ ಮುಹೂರ್ತವನ್ನು ನಿರ್ಧಾರ ಮಾಡುವಂಥ ಸಮಯದಲ್ಲಿ ನಮ್ಮ ಕೆಲಸ ಕಾರ್ಯಗಳು ಕಾರ್ಯರೂಪಕ್ಕೆ ಬರುವಂಥ ಸಂದರ್ಭಗಳಲ್ಲಿ ಇದನ್ನು ನಾವು ನೋಡಬೇಕಾಗತ್ತೆ. ಉದಾಹರಣೆಗೆ ಹೇಳೋದಾದರೆ, ಇಲ್ಲಿ ಪ್ರವಾಸಕ್ಕೆ ಹೊರಡುವಂಥ ಸಮಯದಲ್ಲಿ ಅಶ್ವಿನಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಚಿತ್ತಾ ನಕ್ಷತ್ರ ಇತ್ಯಾದಿ ವಾಯುತತ್ವದ ನಕ್ಷತ್ರಗಳು ಉಪಯುಕ್ತವಾಗಿ ಇರುವಂಥದ್ದು. ಆ ಸಂದರ್ಭದಲ್ಲೇ ನಾವು ಪ್ರಯಾಣ ಮಾಡಿದ್ರೆ, ಪ್ರವಾಸ ಮಾಡಿದ್ರೆ ನಮಗೆ ಯಶಸ್ಸು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ವಿವಾಹ ಸಂಸ್ಕಾರಕ್ಕಾಗಿ ಅಮಾವಾಸ್ಯೆ ಮತ್ತು ರಿಕ್ತ ತಿಥಿಗಳನ್ನು ಬಿಡಬೇಕು ಅನ್ನುವಂಥದ್ದು. ಅಂದರೆ ಇಲ್ಲಿ ಚತುರ್ಥಿ, ನವಮಿ ಮತ್ತು ಚತುರ್ದಶಿ ಇವು ರಿಕ್ತ ತಿಥಿಗಳಾಗಿರುವಂಥದ್ದು. ಇಲ್ಲಿ ರಿಕ್ತ ಅಂತ ಹೇಳಿದ್ರೆ ನ್ಯೂನತೆ, ಏನೋ ಒಂದು ಕೊರತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಇಂಥದ್ದನ್ನು ಬಿಟ್ಟು ನಾವು ವಿವಾಹಕ್ಕೆ ಮುಹೂರ್ತವನ್ನು ನಿಷ್ಕರ್ಷೆ ಮಾಡಬೇಕು. ಇನ್ನು ವಿದ್ಯೆಯ ಪ್ರಾಪ್ತಿಗಾಗಿ, ಅಂದರೆ ಹೊಸ ವಿದ್ಯೆಯನ್ನು ಕಲಿಯಬೇಕು, ಆರಂಭ ಮಾಡಬೇಕು, ಅಕ್ಷರಾಭ್ಯಾಸಕ್ಕಾಗಿ ಅಶ್ವಿನಿ ನಕ್ಷತ್ರ, ಪುಷ್ಯ ನಕ್ಷತ್ರ, ಹಸ್ತ ನಕ್ಷತ್ರ, ರೇವತಿ ನಕ್ಷತ್ರ ಇವು ದೇವಗಣದ ನಕ್ಷತ್ರಗಳು. ಹಾಗಾಗಿ ಇವುಗಳನ್ನೇ ಸತ್ವಗುಣದ ನಕ್ಷತ್ರಗಳು ಅಂತ ಹೇಳಿ ಕರೀತಾರೆ. ಈ ನಕ್ಷತ್ರಗಳಿರುವಂತಹ ದಿನ ಈ ಕೆಲಸಗಳನ್ನು ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು, ದೇವಾಲಯಗಳ ಜೀರ್ಣೋದ್ಧಾರ ಮಾಡಬೇಕು. ಇದಕ್ಕೆ ಉತ್ತರಾಯಣ ಕಾಲ ತುಂಬ ಯೋಗ್ಯವಾಗಿದೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಇಲ್ಲಿ ಕೆಲವು ಉದಾಹರಣೆಗಳನ್ನಷ್ಟೇ ಹೇಳಿದೆ. ಅಂದರೆ ಯಾವ ಸಮಯದಲ್ಲಿ, ಯಾವ ಮುಹೂರ್ತದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ವಿಚಾರ.
ಹಾಗಾಗಿ ಕೆಲವು ಸಮಯ ಮುಹೂರ್ತಕ್ಕೆ ಸರಿಯಾಗಿ ಕಾರ್ಯ ಆರಂಭ ಮಾಡಬೇಕು. ಆದರೆ ಕೆಲವೊಮ್ಮೆ ಅದು ಸಾಧ್ಯ ಆಗಲ್ಲ, ಅದು ನಮ್ಮ ಕೈಲಿರಲ್ಲ. ಯಾವುದೋ ಒಂದು ಪ್ರಾಕೃತಿಕ ಅಂಶ ಆ ಶುಭ ಮುಹೂರ್ತದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗಿಸಲ್ಲ, ಅಲ್ಲಿ ಏನೋ ಒಂದು ಅಡೆತಡೆಗಳು ಬರುತ್ತೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ನಿರ್ವಿಘ್ನವಾಗಿ ಕೆಲಸಗಳು ನೆರವೇರಲಿ ಅಂತ ಹೇಳಿ ಭಾವಪೂರ್ಣವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಸಂಬಂಧಪಟ್ಟಂತಹ ದೇವತೆಗಳನ್ನು ಮನಸ್ಸಿನಲ್ಲೇ ಸ್ಮರಣೆ ಮಾಡಿಕೊಂಡು ಸ್ತೋತ್ರ, ಶ್ಲೋಕ ಇತ್ಯಾದಿಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡೋದ್ರಿಂದ ಆ ಒಂದು ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆರಂಭ ಆಗಲಿಲ್ಲ ಅಂದರೂ ಕೂಡ ಅದು ಒಳ್ಳೆಯ ಫಲವನ್ನೇ ತರುತ್ತೆ. ಇನ್ನು ನಮ್ಮ ಹಿರಿಯರು ಕೆಲವೊಂದು ವಿಶಿಷ್ಟ ಸಮಯದ ಬಗ್ಗೆ ಹೇಳಿದ್ದಾರೆ. ಏಕೆಂದರೆ ಕೆಲವು ತಿಥಿಗಳಂದು, ಕೆಲವು ವಾರಗಳಂದು ಯಾವುದೇ ಕೆಲಸಗಳನ್ನು ಆರಂಭ ಮಾಡ್ಬೋದು ಅನ್ನುವಂಥ ಒಂದು ವಿಚಾರ. ಇಲ್ಲಿ ಚೈತ್ರ ಮಾಸದ ಮೊದಲನೇ ದಿನ ಯುಗಾದಿ ಹಬ್ಬ ಬರುತ್ತೆ, ಚಾಂದ್ರಮಾನ ಯುಗಾದಿ. ಆ ದಿನ ಆಗಲಿ, ಅಕ್ಷಯ ತೃತೀಯದ ದಿನ ಆಗಲಿ, ವಿಜಯದಶಮಿಯ ದಿನ ಆಗಲಿ, ಇನ್ನು ದೀಪಾವಳಿ ಪಾಡ್ಯದ ಮೊದಲ ಅರ್ಧ ದಿನ ಇದೆಯಲ್ಲ, ಈ ಸಂದರ್ಭಗಳಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಪ್ರಶಸ್ತವಾಗಿದೆ ಅನ್ನುವಂಥದ್ದನ್ನು ಕೂಡ ನಮ್ಮ ಹಿರಿಯರು ತಿಳಿಸಿದ್ದಾರೆ. ಇಲ್ಲಿ ಮುಹೂರ್ತ ನೋಡುವಂಥ ಅವಶ್ಯಕತೆ ಇರಲ್ಲ ಅನ್ನುವಂಥದ್ದು ಇದೆ. ಆದರೆ ಪ್ರತಿ ಕೆಲಸದ ಹಿಂದೆ ಕೂಡ ಒಂದು ಸಂಕಲ್ಪ ಶಕ್ತಿ ಇರೋದ್ರಿಂದ ಅದು ಮುಹೂರ್ತವಾಗತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ನಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ, ಮನೆ ದೇವರಿಗೆ, ಕುಲದೇವರಿಗೆ ಪೂಜೆಯನ್ನು ಸಲ್ಲಿಸಿ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ವಿಘ್ನ ವಿನಾಶಕನಾದಂತಹ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ, ಗಣಪತಿಯ ಪೂಜೆಯನ್ನ ಆರಂಭದಲ್ಲಿ ಮಾಡ್ತಾ ಕೆಲಸಗಳನ್ನು ಮುಂದುವರಿಸ್ಬೋದು. ಇದರಿಂದ ಕೂಡ ಒಳ್ಳೆಯ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಪ್ರತಿ ಕೆಲಸ ಕಾರ್ಯಗಳ ಹಿಂದೆ ಕೂಡ ನಾವು ಮುಹೂರ್ತವನ್ನು ನೋಡಲೇಬೇಕು. ಹಾಗಾಗಿ ನಮ್ಮ ಇಚ್ಛಿತ ಕಾರ್ಯಗಳು ಇಚ್ಛಿತ ಫಲಿತಾಂಶವನ್ನು ಕೊಡಬೇಕು ಅಂತ ಹೇಳಿದ್ರೆ ಮುಹೂರ್ತವನ್ನು ನೋಡಿ ಕಾರ್ಯವನ್ನು ಆರಂಭ ಮಾಡುವಂಥದ್ದು ತುಂಬ ಶ್ರೇಷ್ಠ. ಅದಕ್ಕಾಗಿಯೇ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಂಚಾಂಗ ಪಠಣವನ್ನು ಮಾಡಿಕೊಳ್ಬೇಕು. ಏಕೆಂದರೆ ಈ ಪಂಚ ಅಂಗಗಳ ಬಗ್ಗೆ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವೊಂದು ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಉತ್ತಮವಾದಂತಹ ಹೊರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ಒಳ್ಳೆಯ ಫಲವನ್ನು ಕೊಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಮುಹೂರ್ತದ ಬಗ್ಗೆ, ಹೊರದ ಬಗ್ಗೆ ನೀವು ಪ್ರತಿನಿತ್ಯ ತಿಳ್ಕೊಂಡು ಮುಂದುವರಿರಿ. ನಿಮ್ಮ ಕಾರ್ಯಗಳನ್ನು ಆ ನಿಗದಿತ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನೀವು ಮಿಶ್ರ ಫಲವನ್ನು ಅನುಭವಿಸುವಂಥ ಯೋಗ ಇದೆ. ಹಾಗೆ ಈ ದಿನ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವಂಥದ್ದು, ಅದರಲ್ಲೂ ಅನ್ನೆಸೆಸರಿ ಖರ್ಚುಗಳು, ಅನ್ವಾಂಟೆಡ್ ಖರ್ಚುಗಳು ಬರುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮ ಒಂದು ಮರ್ಯಾದೆಯನ್ನು ಉಳಿಸ್ಕೊಳ್ಳಿಕ್ಕೆ ಈ ದಿನ ವೆಚ್ಚವನ್ನು ಅಧಿಕವಾಗಿ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಒಂದು ಫಾಲ್ಸ್ ಪ್ರೆಸ್ಟೀಜನ್ನು ಮೇಂಟೈನ್ ಮಾಡಲಿಕ್ಕೆ ಈ ದಿನ ಹೋಗುವಂಥದ್ದು, ಇದರ ಸಲುವಾಗಿ ಸಮಯ ವ್ಯರ್ಥವಾಗುತ್ತೆ, ಹಣಕಾಸಿನ ನಷ್ಟ ಕೂಡ ಉಂಟಾಗುತ್ತೆ. ಹಾಗಾಗಿನೇ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇರುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಹೊಸ ಸಮಸ್ಯೆಗಳು ಎದುರಾಗುತ್ತೆ. ಇಲ್ಲಿಯವರೆಗೂ ಅಂತಹ ಸಮಸ್ಯೆಗಳನ್ನು ನೋಡಿಲ್ಲ, ಆದರೆ ಈಗ ಅದರ ಅನುಭವ ನಿಮಗೆ ಆಗುವಂಥದ್ದು ಇದೆ. ಹಾಗಾಗಿ ಸಮಸ್ಯೆಗಳು ಈ ರೀತಿಯಲ್ಲೂ ಕೂಡ ಇರುತ್ತೆ ಅನ್ನುವಂಥ ಒಂದು ಹೊಸ ಅನುಭವ ಈ ದಿನ ಉಂಟಾಗುವಂಥದ್ದಿದೆ. ಇದೆಲ್ಲವೂ ಕೂಡ ಅನಿವಾರ್ಯವಾಗಿ ಆಗುವಂಥದ್ದು, ನೀವು ಬಯಸಿದ್ದಲ್ಲ. ಆದರೆ ಈ ದಿನದ ಸನ್ನಿವೇಶಗಳು ಆ ರೀತಿ ಕೂಡಿ ಬರುವಂಥದ್ದಾಗತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಾತಿನ ಚಕಮಕಿ ನಡೆಯುವಂಥದ್ದಿದೆ. ಎಲ್ಲೋ ಒಂದು ಕಡೆ ವಾದ ಪ್ರತಿವಾದ ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಉದ್ಭವ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಮಾನಸಿಕ ಒತ್ತಡವನ್ನು ಹೆಚ್ಚು ಮಾಡುವಂಥ ಒಂದು ಪ್ರಕ್ರಿಯೆ ಇದು. ಹಾಗೆ ಈ ದಿನ ವಿಶ್ರಾಂತಿ ಅನ್ನುವಂಥದ್ದು ಇಲ್ಲ. ಏಕೆಂದರೆ ಕೆಲಸಗಳ ಜವಾಬ್ದಾರಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಒತ್ತಡದ ಜೀವನ ಇರುತ್ತೆ. ಹಾಗಾಗಿನೇ ಈ ದಿನ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಚಂಚಲವಾಗಿರುವಂಥ ಮನಸ್ಸನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ತೊಡಗುವಂತೆ ಒಂದು ಮಾಡಿ. ಇದರಿಂದ ಫಲ ವಿಭಿನ್ನವಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭ ರಾಶಿ. ವೃಷಭ ರಾಶಿಯವರಿಗೆ
ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ಕಳವಳ ಇರುತ್ತೆ, ಏನೋ ಒಂದು ವೇದನೆ ಇರುತ್ತೆ. ಹಾಗೆ ಅಪೂರ್ಣವಾಗಿರುವಂಥ ಕೆಲಸಗಳೇ ನಿಮ್ಮ ಕಣ್ಣು ಮುಂದೆ ಬರುವಂಥದ್ದು. ಹಾಗೆ ಸ್ವಲ್ಪ ಭಾವನಾ ಜೀವಿಯಾಗಿಯೂ ಕೂಡ ಈ ದಿನ ಇರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಹೊಸ ಜವಾಬ್ದಾರಿಗಳನ್ನು ನೀವು ಎದುರಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಧೈರ್ಯ ಬೇಕು, ಆತ್ಮವಿಶ್ವಾಸ ಬೇಕು, ಅದನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಎಲ್ಲೋ ಒಂದು ಕಡೆ ಆತುರವಾಗಿ ನಿರ್ಧಾರಗಳನ್ನು ಕೈಗೊಂಡು ಹಣದ ವಿಚಾರದಲ್ಲಿ ಕೈ ಸುಟ್ಟುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಅದಕ್ಕೂ ಮೊದಲು ನೀವು ಹಣದ ಬಗ್ಗೆ, ಈ ನಿಮ್ಮಲ್ಲಿರುವಂಥ ಸಂಪನ್ಮೂಲದ ಬಗ್ಗೆ ಮೊದಲು ಅಂದಾಜು ಮಾಡಿಕೊಳ್ಬೇಕು. ನಂತರ ನಿಮ್ಮ ಕಮಿಟ್ಮೆಂಟ್ಗೆ ನೀವು ಬದ್ಧರಾಗಬೇಕಾಗತ್ತೆ. ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಪರಿಪಾಲನೆ ಮಾಡಿ. ಹಾಗೆ ಈ ದಿನ ನಿಮ್ಮ ಪೈಪೋಟಿಗಳು ಜಾಸ್ತಿ ಇರುವಂಥದ್ದು, ಅದು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ತಾಳ್ಮೆಯಿಂದ ಇರಬೇಕಷ್ಟೆ. ಅದಕ್ಕೆ ಬೇರೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ, ಮದ್ದಿಲ್ಲ. ಇರೋದು ಒಂದೇ, ನೀವು ತಾಳ್ಮೆಯಿಂದ ಇರಬೇಕು ಅನ್ನುವಂಥದ್ದು. ಹಾಗೆ ಯಾರದ್ದೇ ಒಂದು ಮೂರನೆಯವರ ವಿಚಾರಕ್ಕೆ ಈ ದಿನ ತಲೆ ಹಾಕಬೇಡಿ. ಇಲ್ಲಿ ನಿಮಗೆ ಹಿನ್ನಡೆ ಉಂಟಾಗುತ್ತೆ, ಸೋಲು ಉಂಟಾಗುತ್ತೆ, ಅವಮಾನ ಆಗುತ್ತೆ. ಹಾಗಾಗಿ ಅಂಥ ಸನ್ನಿವೇಶವನ್ನು ಮಾತ್ರ ಈ ದಿನ ನೀವು ತಂದುಕೊಳ್ಬಾರ್ದು. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸಬೇಕು. ಕೆಲಸಗಳ ಬಗ್ಗೆ ಎಲ್ಲಿಯೂ ಕೂಡ ಹೇಳ್ಕೊಳ್ಬೇಡಿ, ಎಲ್ಲಿಯೂ ಪ್ರಚಾರ ಮಾಡಬೇಡಿ. ಮೊದಲು ಕೆಲಸ ಆರಂಭ ಆಗಲಿ, ಅದು ಸ್ವಲ್ಪ ಸಮಯ ನಡೀಲಿ, ನಂತರ ತಾನಾಗಿ ಆ ಕೆಲಸದ ಬಗ್ಗೆ ಸಂಬಂಧಪಟ್ಟವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸಕ್ಕಿಂತ ಮಾತೇ ದೊಡ್ಡದಾಗಬಾರ್ದು. ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. 3ನೇ ಮನೆ ಕೀರ್ತಿ ಸ್ಥಾನ, ಇದು ಪರಾಕ್ರಮ ಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಉತ್ತಮವಾದಂತಹ ಗೌರವ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಕೆಲಸದಿಂದ ಒಳ್ಳೆಯ ಫಲಿತಾಂಶಗಳು ಬಂದಾಗ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಇಚ್ಛಾಶಕ್ತಿ ಏನಿದೆ, ವಿಲ್ ಪವರ್ ಏನಿದೆ, ಅದು ಹೆಚ್ಚಾಗುತ್ತೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಈ ದಿನ ಕೆಲಸಗಳನ್ನು ಮುಂದುವರಿಸುವಂಥದ್ದು ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆದಾಗ ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ. ಹಾಗಾಗಿ ನಿಮ್ಮ ಪ್ರಯತ್ನ ಕೂಡ ಸಾರ್ಥಕವಾಯಿತಲ್ಲ ಅನ್ನುವಂಥ ಒಂದು ಮನೋಭಾವ ಇರುತ್ತೆ. ಇದು ಧನಾತ್ಮಕವಾದಂತಹ ಮನೋಭಾವ. ಈ ಒಂದು ಗೆಲುವು ನಿಮಗೆ 10 ಹೊಸ ಕೆಲಸಗಳನ್ನು ಮಾಡುವಂಥ ಒಂದು ಪ್ರೇರೇಪಣೆಯನ್ನು ಒದಗಿಸುತ್ತೆ. ಇದೇ ನಿಮಗೆ ಒಂದು ಮೋಟಿವೇಶನ್ ಇದು. ಹಾಗೆ ಈ ದಿನ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು, ಮನಸ್ಸಿಗೆ ಖುಷಿ ಕೊಡುವಂಥ ಸನ್ನಿವೇಶದಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಬರುವಂಥ ಅವಕಾಶಗಳು ಬಹಳ ಅಪರೂಪಕ್ಕೆ ಬರುವಂಥದ್ದು, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಈ ದಿನ ನಿಮ್ಮ ಅಧಿಕಾರಿಗಳ ಕೃಪೆಗೆ ಪಾತ್ರರಾಗಿ ಅವರ ಮಾರ್ಗದರ್ಶನ, ಅವರ ಸಹಕಾರವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಯಾವುದೇ ಒಂದು ಸನ್ನಿವೇಶವನ್ನು ಕೂಡ ಧನಾತ್ಮಕವಾಗಿ ನೋಡಿ, ಅದನ್ನು ನಿಮ್ಮ ಒಂದು ಸ್ವ ಉದ್ದೇಶಕ್ಕಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳಲ್ಲಿ ತಪ್ಪು ಹೆಜ್ಜೆ ಇಡುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ನಿಮ್ಮ ಹಿತಶತ್ರುಗಳ ಪ್ರಭಾವ ಜಾಸ್ತಿ ಇರುತ್ತೆ. ನಿಮ್ಮ ಸ್ನೇಹಿತರೇ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥ ಒಂದು ಸಾಧ್ಯತೆ ಜಾಸ್ತಿ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ವಿಚಾರದಲ್ಲೂ ಆಯ್ಕೆಗಳು ಬಹಳಷ್ಟಿದೆ, ತುಂಬ ಚಾಯ್ಸಸ್ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ ಸ್ನೇಹಿತರ ಆಯ್ಕೆ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ದ್ವಿತೀಯದಲ್ಲಿದ್ದಾನೆ. ಇದು ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ವ್ಯವಹಾರಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಪ್ರಯಾಣದಿಂದ ನಿಮಗೆ ನೆಮ್ಮದಿ ಇಲ್ಲ. ಏಕೆಂದರೆ ಆ ಪ್ರಯಾಣದ ಪೂರ್ವ ಸಿದ್ಧತೆಯ ಕಾರ್ಯ ಅಷ್ಟೊಂದು ಸಮರ್ಪಕವಾಗಿ ನಡೆದಿಲ್ಲ. ಇನ್ನು ಹೊಸದಾಗಿ ಮಾಡುವಂತಹ ಪ್ರಯತ್ನ,
ಉದಾಹರಣೆಗೆ ಸಾಲದ ಪ್ರಯತ್ನ ಇರ್ಬೋದು, ಉದ್ಯೋಗದ ಪ್ರಯತ್ನ ಇರ್ಬೋದು, ಇದರಲ್ಲೂ ಕೂಡ ನಿಮಗೆ ಮಿಶ್ರ ಫಲಗಳಿರುತ್ತೆ. ಹಾಗೆ ಹಣದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರ ಮೇಲೂ ಕೂಡ ಡಿಪೆಂಡ್ ಆಗಬೇಡಿ. ಹಣ ಎಲ್ಲೋ ಬರುತ್ತೆ, ಯಾರೋ ಕೊಡ್ತಾರೆ, ಯಾರಿಂದಲೋ ಸಾಲ ಸಿಕ್ಕತ್ತೆ, ಇಂತಹ ಒಂದು ಊಹೆಗೆ ಈ ದಿನ ಅವಕಾಶವನ್ನು ಕೊಡಬೇಡಿ. ಹಾಗೆ ಈ ದಿನ ನಿಮ್ಮ ಒಳ್ಳೆಯ ಸ್ನೇಹಿತರಾಗಲಿ, ನಿಮ್ಮ ಶ್ರೇಯಸ್ಸನ್ನು ಬಯಸುವಂಥವರಾಗಲಿ, ಅವರು ನಿಮಗೆ ಒಂದು ಸಹಾಯ ಸಹಕಾರವನ್ನು ಮಾಡುವಂಥ ಒಂದು ಸಂದರ್ಭ ಬರ್ಬೋದು. ಆದರೆ ಅಲ್ಲಿ ಅನುಮಾನ ಅನ್ನುವಂಥದ್ದು ಕಾಡುತ್ತೆ ನಿಮ್ಮನ್ನು. ಅವರು ಮಾಡುವಂಥ ಕೆಲಸದ ಉದ್ದೇಶ ಏನು, ಸಹಾಯದ ಹಿನ್ನೆಲೆ ಏನು, ಇಂಥದ್ದನ್ನು ಬಹಳ ಆಳವಾಗಿ ಯೋಚನೆ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಕುಟುಂಬಸ್ಥರಲ್ಲಿ ಈ ದಿನ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಯಾಕೆಂದರೆ ನಿಮ್ಮ ಮಾತು ಈ ದಿನ ಸ್ವಲ್ಪ ಜಾಸ್ತಿ ಇರುತ್ತೆ, ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗೆ ಈ ದಿನ ಹಿರಿಯರಿಗೆ ವಾದಿಸುವಂಥದ್ದು ಕೂಡ, ಅವರ ಅಭಿಪ್ರಾಯಗಳನ್ನು ಈ ದಿನ ನೀವು ಮನ್ನಿಸದೇ ಇರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನೆಯವರ ಮಾತಿಗೆ ಒಂದು ಬೆಂಬಲವನ್ನು ಕೊಡುವಂಥದ್ರಲ್ಲಿ ನೀವು ತುಂಬ ಹಿಂದೆ ಇರ್ತೀರಿ. ಇದರಿಂದಲೇ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ, ಮನಸ್ತಾಪಗಳಾಗುತ್ತೆ, ಜಗಳ ಆಗ್ಬೋದು, ಮಾತುಕತೆ ನಡಿಬೋದು. ಇದರಿಂದ ಮನಃಶಾಂತಿಗೆ ಭಂಗ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕೆಲಸ ಮಾಡಬೇಕು, ಉದ್ಯೋಗ ಮಾಡಬೇಕು, ಇಚ್ಛಾಶಕ್ತಿ ಇದೆ, ಆದರೆ ಪರಿಸ್ಥಿತಿ ನಿಮ್ಮನ್ನು ಅದಕ್ಕೆ ಫ್ರೀಯಾಗಿ ಬಿಡಲ್ಲ. ಯಾವುದೋ ಒಂದು ಚಿಂತೆಯಲ್ಲಿ ಮುಳುಗಿರ್ತೀರಿ. ಹಾಗಾಗಿ ನಿಮಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೂ ಕೂಡ ಈ ದಿನ ಸ್ವಲ್ಪ ಕಷ್ಟವಾಗುತ್ತೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಣ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ನಿಮ್ಮ ರಾಶಿಯಲ್ಲೇ ಚಂದ್ರ ಇರೋದರಿಂದ ಮನಸ್ಸಿಗೆ ಸಮಾಧಾನ ಇದೆ. ನೀವು ಆರಂಭ ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತೆ. ಧನಾತ್ಮಕವಾದಂಥ ಆಲೋಚನೆ ಇದೆ, ಇಚ್ಛಾಶಕ್ತಿ ಚೆನ್ನಾಗಿದೆ. ಹಾಗಾಗಿನೇ ಕೆಲಸಗಳು ಅರ್ಧಂಬರ್ಧ ಆಗಲ್ಲ, ಪೂರ್ಣವಾಗಿ ಮುಂದುವರಿಯುತ್ತೆ. ಹಾಗೆ ಈ ದಿನ ಮಾಡುವಂಥ ಒಂದು ಪ್ರಯಾಣ, ಒಂದು ಸಂಚಾರ, ಪ್ರವಾಸ ಅಥವಾ ಒಂದು ತೀರ್ಥಯಾತ್ರೆ, ದೇವಾಲಯ ದರ್ಶನ, ಇದರಲ್ಲಿ ನಿಮಗೆ ಸಂಪೂರ್ಣವಾದಂತಹ ಸಮಾಧಾನ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಪ್ರಯತ್ನಗಳು ಉತ್ತಮ ಫಲವನ್ನು ನೀಡುವಂಥದ್ದು. ಯಾವುದೇ ಕೆಲಸ ಮಾಡಿ ಒಂದು ಸಮಾಧಾನ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ ಲಾಭದಾಯಕವಾದಂತಹ ಕೆಲವೊಂದು ಸಲಹೆಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ಕುಟುಂಬ ಸದಸ್ಯರಲ್ಲಿ ಈ ದಿನ ತುಂಬ ಸಾಮರಸ್ಯ ಇದೆ, ಹೊಂದಾಣಿಕೆ ಇದೆ. ಒಬ್ಬರನ್ನೊಬ್ಬರು ಬಿಟ್ಟುಕೊಡಲ್ಲ. ಏನೇ ಒಂದು ಕಷ್ಟ ಸುಖಗಳು ಬಂದರೂ ಕೂಡ ಬೇರೆಯವರು ನಿಮ್ಮ ಜೊತೆಯಲ್ಲಿ ಇರುವುದರ ಜೊತೆಗೆ ಕುಟುಂಬಸ್ಥರು ಇರ್ತಾರೆ. ಇದನ್ನು ನೀವು ಗಮನಿಸಬೇಕು. ಹಾಗೆ ಈ ದಿನ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಸಹಾಯ ತೆಗೆದುಕೊಳ್ಳುವಂಥದ್ದು ಉತ್ತಮ. ಅವರನ್ನು ಕೂಡ ನಿಮ್ಮ ವ್ಯವಹಾರದಲ್ಲಿ ಸೇರಿಸ್ಕೊಳ್ಳಿ, ಆ ಲೂಪಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ, ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಅಪೇಕ್ಷಿತ ಪ್ರಗತಿಯನ್ನು ಸಾಧಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ದಿನ ಕಾಣಿಸ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಉಪಾಯ, ನಿಮ್ಮ ಪ್ಲ್ಯಾನ್ ಏನಿದೆ ಅದು ತುಂಬ ಸಕ್ಸಸ್ ಆಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಮನರಂಜನೆ, ನಿಮ್ಮ ಆಹಾರ ವಿಹಾರಾದಿಗಳು ಇದರ ಕಡೆ ಹೆಚ್ಚು ಗಮನವನ್ನು ಕೊಡ್ತೀರಿ. ಹಾಗಾಗಿಯೇ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನ ಏನಿದೆ ಅದು ಶುಭಾರಂಭ ಆಗುವಂಥದ್ದು. ಇನ್ನು ಈ ದಿನ ಅನಿರೀಕ್ಷಿತವಾದಂತಹ ಖರ್ಚುಗಳೇನಿದೆ ಅದಕ್ಕೆ ಸಿದ್ಧರಾಗಬೇಕು. ಹಾಗಾಗಿ ಈ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ಕಸಿವಿಸಿ, ಏನೋ ಒಂದು ಕಳವಳ, ಎಲ್ಲೋ ಒಂದು ಕಡೆ ಚಿಂತೆ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಹಾಗಾಗಿ ಹಿಂದೆ ಆಗಿರುವಂಥ ಘಟನೆಗಳನ್ನೇ ಈ ದಿನ ಮೆಲುಕು ಹಾಕುವಂಥದ್ದು. ಹಾಗಾಗಿ ಹೊಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ನಿಮಗೆ ಮನಸ್ಸಾಗಲ್ಲ. ಹಾಗೆ ಈ ದಿನ ನೀವು ಎಲ್ಲಿ ಇರ್ತೀರೋ ಅಲ್ಲೇ ನಿಂತಿರ್ತೀರಿ. ಒಂದು ಹೆಜ್ಜೆ ಕೂಡ ಮುಂದೆ ಹೋಗಲಿಕ್ಕೆ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಏಕೆಂದರೆ ನಿಮ್ಮ ಆಲೋಚನೆಗಳಲ್ಲೇ ಈ ದಿನ ತುಂಬ ಋಣಾತ್ಮಕತೆ ಅನ್ನುವಂಥದ್ದು ಇದೆ. ತುಂಬ ನೆಗೆಟಿವ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ಈ ಮನಸ್ಸಿಗೆ ಒತ್ತಡಗಳಿದ್ದಾಗ ಯಾವುದು ಬೇಡ ಅನ್ನುವಂಥ ಒಂದು
ಸ್ಥಿತಿಸ್ಥಾಪಕತೆಗೆ ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುತ್ತೆ, ತಪ್ಪು ಹೆಜ್ಜೆ ಇಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಹವಾಗುಣದ ಏರುಪೇರು ಕೂಡ ಅದು ನಿಮ್ಮ ಆರೋಗ್ಯವನ್ನು ಕೆಡಿಸುವಂಥದ್ದು. ಒಂದು ಕಡೆ ಮಾನಸಿಕವಾಗಿ ಒತ್ತಡ ಇರೋದರಿಂದ ಮನಸ್ಸಿಗೆ ತ್ರಾಸ ಆಗುತ್ತೆ, ಹಾಗೆ ದೇಹಕ್ಕೂ ಕೂಡ ಅಷ್ಟೊಂದು ಅನುಕೂಲ ಅನ್ನುವಂಥದ್ದು ಇರಲ್ಲ. ಒಟ್ಟಾರೆ ಎಲ್ಲ ಕಡೆ ಈ ದಿನ ನಿಮಗೆ ಒತ್ತಡದ ಜೀವನ ಅನ್ನುವಂಥದ್ದು ಇರುತ್ತೆ. ಹಾಗೆ ಗಣ್ಯ ವ್ಯಕ್ತಿಗಳ ಒಂದು ಸಹವಾಸ ನಿಮಗೆ ಲಭ್ಯವಾಗುತ್ತೆ ನೋಡಿ. ಅವರಲ್ಲಿ ಒಂದು ಕಮ್ಯುನಿಕೇಷನ್ ಇಟ್ಕೊಳ್ಳುವಂಥದ್ದು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಇಂತಹ ಪ್ರಯತ್ನಗಳೇ ನಿಮಗೆ ಯಶಸ್ಸನ್ನು ತಂದುಕೊಡುವಂಥದ್ದು. ಹಾಗೆ ಈ ದಿನ ನೀವು ನಾಳಿನ ದೃಷ್ಟಿಯನ್ನು ಇಟ್ಕೊಂಡು ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡ್ತಾ ಇರಬೇಕು, ಆಗ ಮಾತ್ರ ಮುಂದೆ ನಿಮಗೆ ಫಲ. ಇನ್ನು ತತ್ಕಾಲಕ್ಕೆ ಮನಸ್ಸನ್ನು ಕೊಡಬೇಡಿ. ಈ ದಿನದ ಊಟ ಮುಖ್ಯ ಅಲ್ಲ, ಈ ದಿನದ ಊಟದ ಜೊತೆಗೆ ನಾಳಿನ ಒಂದು ಭವಿಷ್ಯದ ಊಟ ಕೂಡ ನಿಮಗೆ ಮುಖ್ಯವಾಗುತ್ತೆ. ಹಾಗಾಗಿ ಈ ಟೆಂಪರರಿಯಾಗಿ ಸಿಕ್ಕುವಂತಹ ಸುಖ ಆಗಲಿ ಸಂಬಂಧಗಳಾಗಲಿ ಅದನ್ನು ಪರಿಶೀಲನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ನಿಮ್ಮ ವಿಚಾರಧಾರೆಗಳಲ್ಲಿ ಈ ದಿನ ತುಂಬ ಸ್ಪಷ್ಟತೆ ಇದೆ. ಹೇಳುವಂಥ ಮಾತನ್ನು ಹಾಗೆ ನೀವು ವ್ಯಕ್ತಪಡಿಸುವಂಥ ಅಭಿಪ್ರಾಯವನ್ನು ಬಹಳ ನೇರವಾಗಿ ಹೇಳ್ತೀರಿ, ಮನಮುಟ್ಟುವಂತೆ ಮಾತಾಡ್ತೀರಿ. ಹಾಗೆ ಕೆಲವರನ್ನು ಆಕರ್ಷಣೆ ಮಾಡುವಂಥ ಒಂದು ವ್ಯಕ್ತಿತ್ವ ಕೂಡ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಿಗೆ ಯಾರಿಂದ ಎಷ್ಟು ಸಹಾಯ ಪಡಿಬೇಕು ಅನ್ನುವಂಥದ್ದರ ನಿಷ್ಕರ್ಷೆ ಬಹಳ ಚೆನ್ನಾಗಿರುತ್ತೆ. ಇನ್ನು ಬಹಳ ದಿಟ್ಟವಾದಂತಹ ಬಹಳ ವಿಚಾರಪೂರ್ವಕವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ ಕೂಡ. ಹಾಗಾಗಿ ಮೀನ ಮೇಷ ಎಣಿಸ್ತಾ ಇರುವಂಥ ವಿಚಾರಗಳು ಕೂಡ ಈ ದಿನ ಚರ್ಚೆಗೆ ಬರುತ್ತೆ. ಈ ದಿನ ಅಲ್ಲೂ ಕೂಡ ಒಂದು ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ತೀರಿ. ಹಾಗೆ ಗ್ರಹ ಸ್ಥಾನಗಳು ನಿಮಗೆ ತುಂಬ ಅನುಕೂಲಕರವಾಗಿರೋದರಿಂದ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಂದು ಪ್ರಗತಿ ಇದೆ, ಲಾಭ ಇದೆ, ಅನುಕೂಲ ಇದೆ. ಹಾಗೆ ಎಲ್ಲದರಲ್ಲೂ ಕೂಡ ಈ ದಿನ ನಿಮಗೆ ಒಂದು ಸಂತೃಪ್ತಿ ಇದೆ, ತುಂಬ ಕಂಫರ್ಟ್ ಝೋನಲ್ಲಿ ಈ ದಿನ ಇರ್ತೀರಿ ನೀವು. ಹಾಗೆ ಈ ಸಮಸ್ಯೆಗಳಿಗೆ ಹೊಸ ತಿರುವನ್ನು ಕೊಡುವಂಥ ಸಾಧ್ಯತೆ ಇದೆ. ಸಮಸ್ಯೆಗಳೇನೋ ಇದೆ, ಇಲ್ಲದೇ ಇಲ್ಲ, ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಸಂದರ್ಭದಲ್ಲಿ ಅದನ್ನು ನೋಡುವಂಥ ದೃಷ್ಟಿಕೋನವೇ ಬದಲಾವಣೆ ಆಗಿಬಿಡುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಬಹಳ ವಿಶೇಷ ದೃಷ್ಟಿಯಲ್ಲಿ ನೋಡೋದ್ರಿಂದ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಈ ದಿನ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಈ ದಿನ ತುಂಬ ಜವಾಬ್ದಾರಿ ಇರೋದರಿಂದ ಗುರುತರವಾದಂಥ ಕೆಲಸ ಕಾರ್ಯಗಳು ಕೂಡ ಈ ದಿನ ನಡೆಯುತ್ತೆ. ಇದು ಕೂಡ ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ, ನಿಮ್ಮ ತೀರ್ಮಾನದಿಂದ ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟು ಹಾಕ್ತೀರಿ. ಇದು ನಿಮಗೆ ಒಂದು ಒಳ್ಳೆಯ ಗೌರವ ಸ್ಥಾನಮಾನವನ್ನು ತಂದುಕೊಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ನಿಮ್ಮ ಕರ್ಮಸ್ಥಾನ, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಉದ್ಯೋಗ, ನಿಮ್ಮ ಚಟುವಟಿಕೆ, ಇದರಲ್ಲಿ ಈ ದಿನ ತುಂಬ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಬಹಳ ಎಚ್ಚರಿಕೆಯಿಂದ ಕೆಲಸಗಳನ್ನು ಮುಂದುವರಿಸೋದ್ರಿಂದ ಎಲ್ಲೂ ಕೂಡ ಹಿನ್ನಡೆ ಅನ್ನುವಂಥದ್ದು ಇಲ್ಲ. ಏನೇ ಒಂದು ಫಲಿತಾಂಶ ಬಂದರೂ ಕೂಡ ಅದರಲ್ಲಿ ಒಂದು ಉತ್ತಮವಾದಂತಹ ಸಂತೋಷವನ್ನು ಕಾಣುವಂತಹ ಸಂದರ್ಭಗಳೇ ಇದೆ. ಹಾಗಾಗಿ ನಿಮ್ಮ ಸ್ಟೇಟಸ್ ಆಫ್ ಮೈಂಡ್ ಏನಿದೆ, ನಿಮ್ಮ ಮನಸ್ಥಿತಿ ಏನಿದೆ, ಅದು ತುಂಬ ಪಾಸಿಟಿವ್ ಆಗಿದೆ ಈ ದಿನದಲ್ಲಿ. ಹಾಗಾಗಿಯೇ ಎಂಥದ್ದೇ ಕಷ್ಟ ಬರಲಿ, ಎಂಥದ್ದೇ ಗಂಡಾಂತರದ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಒಂದು ತಾಕತ್ತಿದೆ, ಅದನ್ನು ಎದುರಿಸುವಂಥ ಒಂದು ಆತ್ಮವಿಶ್ವಾಸ ಇದೆ. ಹಾಗಾಗಿಯೇ ಈ ದಿನ ಬಹಳ ಧೈರ್ಯದಿಂದ ಇರೋದರಿಂದಲೇ ಮಾನಸಿಕವಾಗಿ ತುಂಬ ಸೌಂಡ್ ಆಗಿರ್ತೀರಿ. ಹಾಗೆ ನಿರ್ಧಾರಗಳು ಕೂಡ ಬಹಳ ಯಶಸ್ವಿಯಾಗಿ ತೆಗೆದುಕೊಳ್ಳುವಂಥದ್ದು.
ಇನ್ನು ನಿಮ್ಮ ಹಳೆಯ ಸ್ನೇಹಿತರನ್ನು, ಪ್ರೀತಿ ಪಾತ್ರರನ್ನು ಭೇಟಿ ಮಾಡುವಂಥದ್ದು, ಅವರೊಂದಿಗೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ವಿಶೇಷ ವೇದಿಕೆ ಈ ದಿನ ನಿಮಗೆ ಕೂಡಿ ಬರ್ತಾ ಇದೆ. ಇನ್ನು ಈ ದಿನದಲ್ಲಿ ಅನಿರೀಕ್ಷಿತವಾದಂಥ ಕೆಲವೊಂದು ಸನ್ನಿವೇಶಗಳು ಎದುರಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು. ಹಾಗಾಗಿ ಅದನ್ನು ಕೂಡ ಬಹಳ ಸಮರ್ಥವಾಗಿ ಎದುರಿಸ್ತೀರಿ. ಅಲ್ಲಿ ನಿಮ್ಮ ಪ್ರೀತಿ ಪಾತ್ರರ ನೆರವು ಪ್ರಮುಖವಾಗಿ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಮನೆಯ ಹೊರಗೆ ನಿಮ್ಮ ಮಾತಿಗೆ ತುಂಬ ಬೆಲೆ ಇರುವಂಥದ್ದು. ಹಾಗೆ ಪ್ರಮುಖವಾದಂಥ ಕಾರ್ಯಗಳು ಕೂಡ ನಿರಾಯಾಸವಾಗಿ ಪೂರ್ಣಗೊಳ್ಳುತ್ತೆ. ಇನ್ನು ಈ ಸ್ಥಿರಾಸ್ತಿ ವಿಚಾರ, ಮನೆ ಕಟ್ಟುವಂಥ ವಿಚಾರ ಅಥವಾ ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲವು ಬದಲಾವಣೆಗಳ ವಿಚಾರ, ಇದರಲ್ಲಿ ಒಂದು ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಅದು ಕೂಡ ತುಂಬ ಪ್ರಗತಿದಾಯಕವಾಗೇ ಇರುತ್ತೆ. ಹಾಗಾಗಿಯೇ ಈ ದಿನ ಬಹಳ ಚುರುಕಾಗಿ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಇದೆ. ತುಂಬ ಆ್ಯಕ್ಟಿವ್ ಆಗಿರ್ತೀರಿ, ತುಂಬ ಒಂದು ರೀತಿಯಲ್ಲಿ ಡ್ಯಾಶಿಂಗ್ ನೇಚರ್ ಇರುವಂಥದ್ದು ಕೂಡ. ಹಾಗಾಗಿ ನಿಮ್ಮ ಮಾತನ್ನು, ನಿಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಸಂದರ್ಭ ಏನಿದೆ, ಇದನ್ನು ನೀವು ಹಿಂದೆ ಮುಂದೆ ಯೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ತಾಯಿ ಚಾಮುಂಡೇಶ್ವರಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿಯೇ ಈ ದಿನದಲ್ಲಿ ಸ್ವಲ್ಪ ಕೊರತೆಯನ್ನು ಅನುಭವಿಸಬೇಕಾಗತ್ತೆ. ಹಾಗೆ ನಿಮ್ಮ ಖರ್ಚು ವೆಚ್ಚಗಳಿಗೆ ಸಾಕಷ್ಟು ಹಣ ನಿಮ್ಮ ಕೈಯಲ್ಲಿರಲ್ಲ. ಎಲ್ಲೋ ಒಂದು ಕಡೆ ಸಂಪಾದನೆ ಇದೆ, ವರಮಾನ ಇದೆ, ಆದಾಯ ಇದೆ, ಆದರೆ ಅದು ನಗದಾಗಿ ಈ ದಿನ ನಿಮ್ಮ ಕೈಗೆ ಸಿಕ್ಕಲ್ಲ. ಹಾಗೆ ಎಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿದ್ದಾರೆ, ಬಂಧುಗಳಿದ್ದಾರೆ, ಬಾಂಧವರಿದ್ದಾರೆ, ಸ್ನೇಹಿತರಿದ್ದಾರೆ, ಹಾಗೆ ನಿಮ್ಮ ಪ್ರೀತಿ ಪಾತ್ರರೂ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಅವರ ಸಹಕಾರ ನಿಮಗೆ ಸಿಕ್ಕಲ್ಲ. ಹಾಗಾಗಿಯೇ ಎಲ್ಲವೂ ಇದ್ದರೂ ಕೂಡ ಏನೋ ಒಂದು ಕೊರತೆಯನ್ನು ಅನುಭವಿಸುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿಯೇ ನೀವು ಯಾರ ಮೇಲೆ ಹೆಚ್ಚು ಹೆಚ್ಚು ಡಿಪೆಂಡ್ ಆಗ್ತಿರೋ ಅಂಥವರಿಂದಲೇ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ತೊಂದರೆ ಆಗುತ್ತೆ. ಸಮಯಕ್ಕೆ ಸರಿಯಾಗಿ ಅವರು ಕೂಡ ನಿಮ್ಮ ಸಹಾಯಕ್ಕೆ ನಿಲ್ಲಲ್ಲ. ಇದರಿಂದ ನಿಮಗೆ ಸ್ವಲ್ಪ ಕಸಿವಿಸಿ ಉಂಟಾಗುವಂಥದ್ದು, ಜೀವನದಲ್ಲೇ ಒಂದು ರೀತಿಯ ಭಾರ ಕಾಣಿಸ್ಕೊಳ್ಳುವಂಥದ್ದು ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು, ಸ್ವಶಕ್ತಿಯಿಂದ ಕೆಲಸಗಳನ್ನು ಮುಂದುವರಿಸಬೇಕು, ಬೇರೆಯವರ ಮೇಲೆ ಇರುವಂಥ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಮಾತುಗಳು ಭಾವನಾತ್ಮಕವಾಗಿ ನೋವನ್ನು ಉಂಟು ಮಾಡುವಂಥ ಸಂದರ್ಭದಲ್ಲಿ ಇರುತ್ತೆ. ಹಾಗಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ಒತ್ತಡವನ್ನು ತಂದುಕೊಳ್ಬಾರ್ದು. ಹಾಗೆ ಮೂರನೆಯವರ ಬಗ್ಗೆ ಯೋಚನೆ ಮಾಡುವಂಥದ್ದು, ಇನ್ನು ಮುಂದೆ ಏನಾಗುತ್ತೆ ಅನ್ನುವಂಥ ಒಂದು ಆತಂಕ ಇರುತ್ತೆ, ಒಂದು ಸ್ಪೆಕ್ಯುಲೇಷನ್ ಇರುತ್ತೆ. ಇದರಿಂದ ಒತ್ತಡಗಳು ಜಾಸ್ತಿ ಆಗುತ್ತೆ. ಇದು ಮಾನಸಿಕ ಆರೋಗ್ಯಕ್ಕೆ ಈ ದಿನ ಧಕ್ಕೆ ಉಂಟು ಮಾಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಅಲ್ಪ ಪ್ರಮಾಣದ ಪ್ರತಿಕ್ರಿಯೆ ಸಿಕ್ಕತ್ತೆ. ಹಾಗಾಗಿ ಫಲಾಫಲಗಳು ಏನೇ ಬರಲಿ ನೀವು ಅದಕ್ಕೆ ಚಿಂತೆ ಮಾಡಿಬಿಡಿ, ನಿಮ್ಮ ಕೆಲಸಗಳನ್ನು ಮಾತ್ರ ಮುಂದುವರಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಗಣಪತಿ ಆರಾಧನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ದುಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಸ್ವಲ್ಪ ಮನಸ್ಸಿಗೆ ನೋವುಂಟಾಗುವಂಥದ್ದು, ಹಿಡಿದ ಕೆಲಸ ಕಾರ್ಯಗಳಲ್ಲಿ ಸೋಲು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ನೋವು ಸೋಲು ನೋವು ಆವರ್ತಿತವಾಗಿ ಬರುವಂಥದ್ದು ಈ ದಿನದಲ್ಲಿ. ಹಾಗಾಗಿ ಈ ದಿನ ಅದನ್ನೆಲ್ಲಾದರೂ ಒಂದು ಕಡೆ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು ತುಂಬ ಪಾಸಿಟಿವ್ ಆಗಿ ಇರಬೇಕಾಗತ್ತೆ. ನಿಮ್ಮ ಆಲೋಚನೆಗಳು ಕೂಡ ಪಾಸಿಟಿವ್ ಆಗಿರಬೇಕು, ನಿಮ್ಮ ಆಹಾರ ವಿಹಾರಾದಿಗಳು ಕೂಡ ಸಾತ್ವಿಕವಾಗಿರಬೇಕು, ನಿಮ್ಮ ಸ್ನೇಹಿತರ ಆಯ್ಕೆ ಕೂಡ ಒಳ್ಳೆಯದ್ದೇ ಆಗಿರಬೇಕು ಈ ದಿನದಲ್ಲಿ. ಹಾಗಾಗಿ ಸತ್ಸಂಗದ ಕಡೆ ಗಮನ ಕೊಡಿ, ಭಗವಂತನ ಆರಾಧನೆ ಕಡೆ ಸ್ವಲ್ಪ ಗಮನ ಇರಲಿ, ಮನಸ್ಸಿರಲಿ. ಹಾಗೆ ಈ ದಿನದ ಪೂರ್ವಾರ್ಧದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ನಿಮ್ಮ ಪ್ರಯಾಣದ ವಿಚಾರ, ಇಲ್ಲಿ ಪೂರ್ವ ಸಿದ್ಧತೆ ತುಂಬ ಅಗತ್ಯ ಇದೆ. ಪ್ರಯಾಣದಿಂದ ಸ್ವಲ್ಪ ಅವಘಡಗಳಾಗುವಂಥದ್ದು, ಅಲ್ಲಿ ವಾಹನದಿಂದ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ತುಂಬ ಮಂದಗತಿಯಲ್ಲಿ ನಡೆಯುವಂಥದ್ದು, ಇದರಿಂದ ಈ ಕೆಲಸದ ಕಡೆನೇ ನಿಮಗೆ ಬೇಸರ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ಬಂಧುಗಳಿಂದ ಒಂದು
ಸಣ್ಣ ಮಾತನ್ನು ಕೇಳಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನ ಕೂಡ ನಡೀತಾ ಇರುತ್ತೆ. ಇದನ್ನು ನೀವು ಗಮನಿಸಿಲ್ಲ. ಏಕೆಂದರೆ ನಿಮಗೆ ಕೆಲವು ವ್ಯಕ್ತಿಗಳಲ್ಲಿ ಇರುವಂಥ ಒಂದು ತೀವ್ರವಾದಂಥ ಪ್ರೀತಿ ಇರ್ಬೋದು, ಅವರನ್ನು ನಂಬಿರುವಂಥ ರೀತಿ ಇರ್ಬೋದು, ಇದರಿಂದ ನಿಮಗೆ ದ್ರೋಹ ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಬಂಡವಾಳವನ್ನು ತೊಡಗಿಸ್ಬೇಡಿ. ಮನೆಗೆ ಯಾವುದೇ ಒಂದು ವಸ್ತು ಖರೀದಿ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ಮುಂದಕ್ಕೆ ಹಾಕಿ. ಹಾಗಾಗಿ ಈ ದಿನ ಆದಷ್ಟು ಹಣಕಾಸಿನ ವ್ಯವಹಾರಗಳನ್ನು ನಿಲ್ಲಿಸುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದ ಪ್ರಯತ್ನಗಳು, ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರವಾಗಿ ಮಾಡುವಂಥ ಪ್ರಯತ್ನಗಳು ಮಿಶ್ರ ಫಲವನ್ನು ಕೊಡುತ್ತೆ. ಹಾಗಾಗಿ ಮನಸ್ಸಿಗೆ ಧಕ್ಕೆ ಉಂಟಾಗುತ್ತೆ. ಅದನ್ನು ತೀವ್ರವಾಗಿ ಮನಸ್ಸಿಗೆ ತಂದುಕೊಳ್ಳಬೇಡಿ. ಇವತ್ತಲ್ಲ ನಾಳೆ ಜಯ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಸಮಯಕ್ಕಾಗಿ ಕಾಯಬೇಕು. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನಿಮಗೆ ತುಂಬ ಭಾವನೆಗಳಿರುತ್ತೆ. ಪ್ರೀತಿಯ ಒಂದು ವಿಶ್ವಾಸದ ಮಾತುಗಳು ಹೆಚ್ಚಾಗಿ ಬರುವಂಥದ್ದು. ಹಾಗೆ ಹೊಸದಾಗಿ ಲಾಭವನ್ನು ಪಡ್ಕೊಳ್ತೀರಿ. ಹೊಸ ವಾಹನ ಇರ್ಬೋದು, ಹೊಸ ಒಡವೆ ವಸ್ತ್ರಗಳಿರ್ಬೋದು, ಹೊಸಬರ ಪರಿಚಯ ಆಗ್ಬೋದು, ಹೊಸ ಸನ್ನಿವೇಶ ಇರ್ಬೋದು, ಹೊಸ ಉದ್ಯೋಗ ಇರ್ಬೋದು. ಹೀಗೆ ಏನೋ ಒಂದು ಹೊಸತು ಈ ದಿನ ನಿಮ್ಮನ್ನು ತಳುಕು ಹಾಕಿಕೊಳ್ಳುತ್ತೆ. ಹಾಗಾಗಿ ಈ ಹೊಸತರಲ್ಲೇ ಹೊಸತನವನ್ನು ಅನುಭವಿಸ್ತೀರಿ. ಹೊಸ ಸಂತೋಷ ನಿಮ್ಮದಾಗಿರುತ್ತೆ. ಹಾಗೆ ಆತ್ಮೀಯರಿಂದ ಈ ದಿನ ಅಮೂಲ್ಯವಾದ ಮಾಹಿತಿಯೊಂದನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿಯೇ ಈ ದಿನ ನಿಮಗೆ ಹೆಚ್ಚು ಸಂತೋಷವನ್ನು ಕೊಡುವಂಥವರ ಜೊತೆಯಲ್ಲಿ ಹೆಚ್ಚು ಸಮಯ ಇಳ್ತೀರಿ. ಹಾಗೆ ಈ ಮಾತುಕತೆಯ ಸಂದರ್ಭ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಇನ್ನು ಮನೆಯ ವಾತಾವರಣ ಕೂಡ ಬಹಳ ಚೆನ್ನಾಗಿದೆ, ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿಯೇ ಮನೆಯಲ್ಲೂ ಕೂಡ ಒಂದು ಸಂತೋಷ ಇದೆ. ಮನೆಯವರ ಒಂದು ಸಹಕಾರ ನಿಮಗೆ ಪೂರ್ಣವಾಗಿ ಸಿಕ್ಕತ್ತೆ. ಆದರೆ ಈ ಮಕ್ಕಳ ಬೇಡಿಕೆ ಈ ದಿನ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಕುಟುಂಬಸ್ಥರು ಯಾರೇ ಇರಲಿ, ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಿ. ಜವಾಬ್ದಾರಿಯಿಂದ ಅವುಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಹಾಗೆ ಯಾವುದೇ ಒಂದು ಕೆಟ್ಟ ಆಲೋಚನೆ, ಕೆಟ್ಟ ವಿಚಾರಗಳು, ಕೆಟ್ಟ ಸ್ನೇಹಿತರು ಇಂಥವರು ಈ ದಿನ ನಿಮ್ಮ ಹತ್ತಿರ ಸುಳಿಬಾರ್ದು. ಆ ರೀತಿ ನೋಡಿಕೊಂಡ್ರೆ ಬಹಳ ಯಶಸ್ಸನ್ನು ಗಳಿಸುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ದಿನವಾಗಿರುತ್ತೆ. ನಿಮ್ಮ ಒಂದು ಆಸೆ ಆಕಾಂಕ್ಷೆಗೆ ಅನುಗುಣವಾಗಿ ಕೆಲಸವನ್ನು ಮಾಡಿಕೊಳ್ಳುವಂಥ ಒಂದು ಉತ್ತಮವಾದಂಥ ದಿನ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನದಲ್ಲಿ ನಿಮ್ಮ ಚಟುವಟಿಕೆಗಳಲ್ಲಿ ಎಷ್ಟೇ ಸ್ಪರ್ಧೆಗಳಿದ್ದರೂ ಕೂಡ ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಏಕೆಂದರೆ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ, ಅನುಭವ ಎಲ್ಲವೂ ಕೂಡ ಈ ದಿನ ನಿಮ್ಮ ಒಂದು ಸಹಾಯಕ್ಕೆ ಬರುತ್ತೆ. ಹಾಗೆ ಈ ದಿನ ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳುವಂಥ ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಏಕೆಂದರೆ ತುಂಬ ಪ್ರಾಕ್ಟಿಕಲ್ ಇದ್ದಾಗಲೇ ಜನ ನಿಮ್ಮ ಹತ್ತಿರ ಇರ್ತಾರೆ. ಹಾಗಾಗಿ ತಳುಕು ಬಳುಕಿನ ಜೀವನ ಅಲ್ಲ, ಸಾದಾ ಸೀದವಾದಂಥ ಜೀವನ ಈ ದಿನ ನಿಮ್ಮದು. ಹಾಗೆ ನಿಮ್ಮ ಮಾತಿನಲ್ಲಿ ಒಂದು ಸ್ಪಷ್ಟತೆ ಇದೆ, ನೇರವಾದ ನುಡಿ ಇದೆ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಬೇಸರ ಆಗಲ್ಲ. ಹಾಗೆ ಇರುವ ಪರಿಸ್ಥಿತಿಯನ್ನು ಈ ದಿನ ತುಂಬ ಅನುಭವಿಸ್ತೀರಿ. ತುಂಬ ಸಂತೋಷ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ, ನಿಮ್ಮ ಕುಲದೇವರ ಅನುಗ್ರಹದಿಂದ ಬಹಳ ಚೆನ್ನಾಗಿ ನಡೆಯುತ್ತೆ. ಅದರಲ್ಲಿ ನಿಮಗೆ ದೀರ್ಘಕಾಲದಲ್ಲಿ ಲಾಭಗಳು ಉಂಟಾಗುವಂಥ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗುತ್ತೆ. ಹಾಗಾಗಿ ಈ ದಿನ ನಿಮಗೆ ಲಾಭದ ದಿನ, ಅನುಕೂಲದ ದಿನ. ಹಾಗೆ ಈ ಆಸ್ತಿ ಸ್ವಾಮ್ಯದ ಬಗ್ಗೆ ಇದ್ದಂಥ ವಿವಾದಗಳು ಈ ದಿನ ಬಗೆಹರಿಯುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಕ್ಕತ್ತೆ, ಸಮಾಧಾನ ಇರುತ್ತೆ.
ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ತುಂಬ ಸಾಮರಸ್ಯದಿಂದ ಇರ್ತೀರಿ, ತುಂಬ ಹೊಂದಾಣಿಕೆಯ ಮನೋಭಾವ ಇದೆ. ಆದ್ದರಿಂದಲೇ ನಿಮಗೆ ಎಲ್ಲೆಡೆ ಜಯಪ್ರಾಪ್ತಿಯಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.